ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ ಸುಮಾರು 30 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಒಂದು 13 ಎಕರೆ ವೇದಾವತಿ ನದಿ ಅಟ್ಯಾಚ್ ನೀರಾವರಿ ಲ್ಯಾಂಡನ್ನು ನೋಡೋಕ್ಕೆ ಬಂದಿದ್ದೀನಿ. ಈ ಜಮೀನು ಹೇಗಿದೆ, ಇದರ ಸಾಯಿಲ್ ಏನು, ಇದ್ರ ಪ್ರೈಸ್ ಏನು ಎಲ್ಲ ನೋಡೋಣ. ಲ್ಯಾಂಡ್ ನೋಡೋಣ ಈಗ. ನೋಡಿ ಸರ್, ಇದೇ ಜಮೀನು. ಟೋಟಲ್ ಇದು 13 ಎಕರೆ ಲ್ಯಾಂಡ್. ಇದು 2 ಪಾಣಿ ಬರುತ್ತೆ. ಒಂದು 10 ಎಕರೆ, ಒಂದು 3 ಎಕರೆ ಜನರಲ್ ಪ್ರಾಪರ್ಟಿ. ವೇದಾವತಿ ನದಿಗೆ ಅಟ್ಯಾಚು, ಪ್ಲಸ್ ವೇದಾವತಿ ನದಿಯಿಂದಲೇ ಪೈಪ್ಲೈನ್ ಇದೆ ಇದಕ್ಕೆ. ಜೊತೆಗೆ ಈ ಜಮೀನಲ್ಲಿ ಕೂಡ ಒಂದು ಬೋರ್ ಇದೆ. ಆ ಬೋರ್ ಅವಶ್ಯಕತೆ ಇಲ್ಲ, ಯಾಕಂದರೆ ನದಿಯಿಂದಲೇ ಪೈಪ್ಲೈನ್ ಇರೋದ್ರಿಂದ ಬೇಕಾದಷ್ಟು ನೀರಿದೆ. ಬೇಕಾದಷ್ಟು ನೀರು, ಅಡಿಕೆ, ತೆಂಗು, ಬಾಳೆ ಏನು ಬೇಕಾದ್ರೂ ಬೆಳೆಯೋದಕ್ಕೆ ಒಳ್ಳೆ ವಾಟರ್ ಸೋರ್ಸ್ ಇರ್ತಕ್ಕಂಥ, ತುಂಬ ಒಳ್ಳೆ ಲೊಕೇಶನ್ ಇರ್ತಕ್ಕಂಥ ಜಮೀನಿದು. ನೋಡಿ, ಸುತ್ತಮುತ್ತ ಬರೀ ತೋಟಗಳೇ, ಸುತ್ತಮುತ್ತ ಎಲ್ಲ ತೋಟಗಳೇ. ಈ ತೋಟದ ಮಧ್ಯೆ ಇರತಕ್ಕಂಥ ಲ್ಯಾಂಡು ಈ ಒಂದು ಜಮೀನು. ಟೋಟಲ್ ಇದು 13 ಎಕರೆ ಬರುತ್ತೆ. ನೀವು 10 ಎಕರೆ ಬೇಕಾದ್ರೂ ತಗೋಬೋದು, 3 ಎಕರೆ ಬೇಕಾದ್ರೂ ತಗೋಬೋದು. ಟೋಟಲಿ ಇದು 13 ಎಕರೆ ಬರುತ್ತೆ. 2 ಬೋರು, ಒಂದು ನದಿಯಿಂದನೇ ಡೈರೆಕ್ಟು ಪೈಪ್ಲೈನ್ ಇದೆ. ಇದರ ಒಳಗಡೆ ಕೂಡ ಒಂದು ಬೋರ್ ಇದೆ, ಒಂದು TC ಇದೆ. ಪವರ್ ಎಲ್ಲ, ಸಪ್ಲೈ ಎಲ್ಲ ತುಂಬ ಚೆನ್ನಾಗಿದೆ. ಲ್ಯಾಂಡ್ ಮಾತ್ರ ಅದ್ಭುತವಾಗಿದೆ. ಕಂಪ್ಲೀಟ್ ಲ್ಯಾಂಡ್ ಸುತ್ತು ಬೌಂಡ್ರಿಲೆಲ್ಲ ಹುಣಸೆ ಮರ ಇದ್ದಾವೆ, ಅಂದರೆ ಇಲ್ಲಿ ಎಳೆ ಗಿಡಗಳು. ಅಂದರೆ ಸುಮಾರು ನೋಡಿ, ಫುಲ್ ತೋಟಗಳೇ. ಸುಮಾರು ಒಂದು 50 ಮೇಲೆ ಹುಣಸೆ ಮರ ಇದ್ದಾವೆ ಅನಿಸುತ್ತೆ. ಒಂದಷ್ಟು ತೆಂಗಿನ ಮರ ಇದ್ದಾವೆ, ದೊಡ್ಡ ಹಲ್ಸ್ ಇದ್ದಾವೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಲ್ಯಾಂಡ್ ಮಾತ್ರ, ಒಳ್ಳೆ ಚೆನ್ನಾಗಿದೆ. ವಾಟರ್ ಸೋರ್ಸ್ ಅಂತೂ ಅದ್ಭುತವಾಗಿದೆ. ನದಿ ಅಟ್ಯಾಚ್ ಇದೆ. ಚಳ್ಳಕೆರೆ ಟೌನಿಂದ 30 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. 29 ಕಿಲೋಮೀಟ್ರ್ ಟಾರ್ ರೋಡು, ಮೇಯ್ನ್ ರೋಡಲ್ಲಿ ಬರಬೇಕು. ಮೇಯ್ನ್ ರೋಡಿಂದ 1 ಕಿಲೋಮೀಟರು ಮಣ್ಣಿನ ರೋಡಲ್ಲಿ ಬರಬೇಕು. 1 ಕಿಲೋಮೀಟ್ರ್ ಮಣ್ಣಿನ ರೋಡಲ್ಲಿ ಬರಬೇಕು. ರೋಡ್ ಕೂಡ ತುಂಬಾ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಆರಾಮ್ಸೆ ಬರ್ಬೋದು. ತುಂಬ ಚೆನ್ನಾಗಿರ್ತಕ್ಕಂಥ ರೋಡು. ದೊಡ್ಡ ಗಾಡಿ, ಮಳೆಗಾಲ ಎಲ್ಲದರಲ್ಲೂ ಬರ್ಬೋದು, ಆ ಥರ ಚೆನ್ನಾಗಿದೆ. ಪರವಾಗಿಲ್ಲ, ಒಳ್ಳೆ ನಕಾಶೆ ರೋಡು, ಗೌರ್ಮೆಂಟ್ ರೋಡು. ನೋಡಿ, ಸಾಯಲ್ ಕಂಡೀಷನ್ ಮಾತ್ರ ಎಕ್ಸಲೆಂಟ್ ಇದೆ. ಒಳ್ಳೆ pH ಲೆವೆಲ್ಲು ತುಂಬ ಚೆನ್ನಾಗಿದೆ. ತೋಟ, ತೆಂಗು, ಬಾಳೆ, ಅಡಿಕೆ ಮತ್ತು ಏನು ಬೇಕಾದ್ರೂ ಬೆಳಿಬೋದು. ಆಲ್ರೆಡಿ ಪೈಪ್ಲೈನು, ಡ್ರಿಪ್ ಲೈನು ಎಲ್ಲ ಕೂಡ ಇದೆ. ಲ್ಯಾಂಡ್ ತುಂಬ ಇದೆ, ತುಂಬ ಚೆನ್ನಾಗಿರ್ತಕ್ಕಂಥ ಪ್ರಾಪರ್ಟಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಮೂಲ ಲಿಂಗಾಯಿಟ್ಸು. ಈಗ ಪರ್ಚೇಸ್ ಮಾಡಿರೋ ಕೂಡ ಜನರಲ್ಲೇ ಪಿತ್ರಾರ್ಜಿತ ಆಸ್ತಿ. ತುಂಬ ಚೆನ್ನಾಗಿದೆ. ಚಳ್ಳಕೆರೆಯಿಂದ ಸುಮಾರು 30 ಕಿಲೋಮೀಟ್ರ್ ಆಗುತ್ತೆ. 29 ಕಿಲೋಮೀಟ್ರ್ ಮೇನ್ ರೋಡಲ್ಲಿ ಹೋಗಬೇಕು, 1 ಕಿಲೋಮೀಟ್ರು ಮಣ್ಣಿನ ರೋಡಲ್ಲಿ ಹೋಗಬೇಕು. ನೆಕ್ಸ್ಟ್ ಇದರ ಒಂದು ಬೆಲೆ ಬಂದುಬಿಟ್ಟು ಇವರು 1 ಎಕರೆಗೆ 20 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. 1 ಲಕ್ಷ, 2 ಲಕ್ಷ, 3 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಹೇಳಂತೆ ಹೇಳ್ತಾರೆ 20 ಲಕ್ಷ. ಒಂದು ಒಳ್ಳೆ ರೇಟಲ್ಲಂತೂ ಆಗುತ್ತೆ, ಯಾಕಂದರೆ ಒಳ್ಳೆ ತೋಟ, ಹುಣಸೆ ಮರಗಳೆಲ್ಲ ಇದ್ದಾವೆ. ಇನ್ನು ಎಳೆ ಮರಗಳಿನ್ನ ಸುಮಾರು ಒಂದು 10-15 ವರ್ಷದ ಮರಗಳು ಅನಿಸುತ್ತೆ. ಫುಲ್ಲು ತೆಂಗಿನ ತೋಟ, ಸುತ್ತಮುತ್ತ ಎಲ್ಲ ತೋಟನೇ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ತೋಟ ಮಾತ್ರ, ಎಕ್ಸಲೆಂಟ್ ಇದೆ. ಮತ್ತು ಇದರಲ್ಲಿ ಇವರು ತೋಟ ಮೊದಲಿತ್ತಂತ ಕಾಣಿಸುತ್ತೆ, ಮೇಂಟೆನೆನ್ಸ್ ಇಲ್ಲ. ಇವರು ಹೊರಗಡೆ ಇರೋದ್ರಿಂದ ತೋಟ ಏನೂ ಮೇಂಟೈನ್ ಮಾಡೋಕ್ಕಾಗಿಲ್ಲ. ಲ್ಯಾಂಡಲ್ಲಿ ಮರಗಳಂತೂ ಚೆನ್ನಾಗಿದೆ. ಹಲ್ಸು, ಒಳ್ಳೆ ನೀರಿರ್ತಕ್ಕಂಥ ಜಮೀನು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. 20 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ, ಒಳ್ಳೆ ರೇಟಲ್ಲಾಗುತ್ತೆ. ನೋಡಿ ಸರ್, ಸಾಯಿಲ್ ಮಾತ್ರ ಎಕ್ಸಲೆಂಟ್ ಇದೆ. ನೋಡಿ, ಎಲ್ಲ ರೀತಿಯ ಬೆಳೆ ಅಂತ ಬರುತ್ತೆ ಈ ಜಮೀನಲ್ಲಿ. ನೀವು ಯಾವ ಬೆಳೆ ಬೇಕಾದ್ರೂ ತೆಗಿಬೋದು, ಅಷ್ಟು ಅದ್ಭುತವಾಗಿದೆ ಲ್ಯಾಂಡ್ ಮಾತ್ರ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದು ಅಡಿಕೆ ತೋಟ, ತೆಂಗಿನ ತೋಟ, ಏನಾದರೂ ಮಾಡೋದಕ್ಕೆ ಒಂದು ಒಳ್ಳೆ ಲ್ಯಾಂಡ್, ಏನಾದರೂ ವೇದಾವತಿ ನದಿ ಅಟ್ಯಾಚ್ ಏನಾದ್ರು ಹುಡುಕ್ತಾ ಇದ್ದರೆ ಖಂಡಿತ ಅದ್ಭುತವಾದ ಒಂದು ಲ್ಯಾಂಡ್ ಅಂತ ಹೇಳ್ಬೋದು. ಇದನ್ನು ಎಷ್ಟು ಚೆನ್ನಾಗಿದೆಯಾ ಅಂದರೆ ಅಷ್ಟು ಚೆನ್ನಾಗಿರ್ತಕ್ಕಂಥ ಜಮೀನು. ನೆಕ್ಸ್ಟ್ ಬಂದುಬಿಟ್ಟು ಇದು ಜನರಲ್ಲು. ಈಗ ಜನರಲ್ ಜಮೀನು ಈ ಥರ ಸಿಗೋದೇ ಅಪರೂಪ. ಅವ್ರು ಹೇಳ್ತಾರೆ 20 ಲಕ್ಷ, ಬಟ್ ಒಂದು 2-3 ಲಕ್ಷ ಅಂತೂ ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ. ಯಾಕಂತಂದರೆ ಲ್ಯಾಂಡು ಈಗ ಎಷ್ಟು ಹುಡುಕಿದ್ರು ಕೂಡ ಜನರಲ್ ಪ್ರಾಪರ್ಟಿ ಸಿಗೋದು ಕಡಿಮೆ. ಮತ್ತು ಈ ಥರ ವೇದಾವತಿ ನದಿ ಅಟ್ಯಾಚ್ ಇರ್ತಕ್ಕಂಥ ಲ್ಯಾಂಡ್ಸು ತುಂಬಾ ಅಪರೂಪ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಒಂದು ಒಳ್ಳೆಯ ಅವಕಾಶ ಉಪಯೋಗಿಸ್ಕೊಳ್ಳಿ.